ಗುಲ್ಬರ್ಗದಲ್ಲಿ ಸರ್ ನಾವು ಕೇಳ್ತಾ ಇದ್ರಲ್ಲ, ಗುಲ್ಬರ್ಗದಲ್ಲಿ ಬಂದ್ಬಿಟ್ಟು ನನಗೇನಂತಾರೆ, ಮೋದಿ ಅವರು ಆನೆ ಅಂತೆ, ಪ್ರಿಯಾಂಕರ್ಗೆ ನಾಯಿ ಅಂತೆ. ಅದಕ್ಕೆ ಇಲ್ಲ, ಅದೇ ಹೇಳಿದೆ, ಅವ್ರ ಕಣ್ಣಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಎಲ್ಲರೂ ಕೂಡ ಸಂವಿಧಾನದ ಹುಲಿಗಳು. ಆ ಬಾಬಾ ಸಾಹೇಬ್ರು ಸಂವಿಧಾನ ಕೊಟ್ಟಿದ್ದಾರೆ ನಮ್ಗೆ. ನಿಮ್ಮ ಅಪ್ಪಂಗೆ ಎದ್ರಿಲ್ಲ, ನಿನ್ಗೆ ಯಾಕೆ ಎದ್ರಬೇಕು ನಾವು? ಮೋದಿಗೆ ಎದ್ರಿಲ್ಲ ನಾವು. ಮೋದಿಗೆ ಪ್ರಶ್ನೆ ಕೇಳಬಾರ್ದಂತೆ ನಾವು. ಯಾಕ್ರಿ ಕೇಳಬಾರ್ದು? ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳಬಾರ್ದ? ನಮ್ಮ ರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಅಂತ ಕೇಳಬಾರ್ದ? SC ST ದೌರ್ಜನ್ಯ ಬಗ್ಗೆ ನಾವು ಕೇಳಬಾರ್ದ? ಮಹಿಳೆ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರದ ಬಗ್ಗೆ ಕೇಳಬಾರ್ದ? ಆಪರೇಷನ್ ಸಿಂಧೂರ್ ಬಗ್ಗೆ ಕೇಳಬಾರ್ದ? ಆ 4 ಜನ ಉಗ್ರರು ಯಾರು 250 ಕಿಲೋಮೀಟರ್ ಒಳಗಡೆ ನುಗ್ಗಿ 26 ಜನ ಕೊಂದು ಎಲ್ಲಿ ಹೋದ್ರು ಅಂತ ಕೇಳಿದ್ರೆ ಇಲ್ಲ ನೀವು ಕೇಳಬಾರ್ದು ಅಂತ ಹೇಳ್ತಾರೆ. ಇದಾ ಪ್ರಜಾಪ್ರಭುತ್ವ? ಇದೇ ಪ್ರಜಾಪ್ರಭುತ್ವ? ಮತ್ತೆ ನಮಗೆ ನಾಯಿ ಅಂತ ಬೈದಿ ನಿನ್ನೆ ಕಲಬುರಗಿನಲ್ಲಿ ಇಡೀ ವಿರೋಧ ಪಕ್ಷದ ನಾಯಕರು 40 ಜನ MLA MLCಗಳು 3 ಜನ ಮಾಜಿ ಮುಖ್ಯಮಂತ್ರಿಗಳು ಕಲಬುರಗಿಗೆ ಹೋಗಿ ಪ್ರಿಯಾಂಕರ್ಗೆ ಹಟಾವ್ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾಂಕರ್ಗೆ ಹಟಾವ್, ಬಿಜೆಪಿ ಕೋ ಬಚಾವ್, ಅಷ್ಟೇ ಅದು. ಯಾಕಂದ್ರೆ ನಾನಿರ್ಲಿಲ್ಲ ಅಂದ್ರೆ ಇವ್ರಿಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅದು ಅವ್ರ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತು ನನಗೆ ಸರ್ಕಾರದಿಂದ ಬಿಡಬೇಕಂತೆ ಕೈ. ಏನಪ್ಪಾ ಇದು? ನನಗೆ ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಇವತ್ತು. ಮತ್ತೆ ಇನ್ನೊಂದು ಹೇಳ್ತಾರೆ, ನಾನು ಪ್ರಿಯಾಂಕರ್ಗೆ ಅವರಿಗೆ ನಾಯಿ ಅಂತ ಹೇಳಿಲ್ಲ, ನಾಯಿ ಪ್ರಾಣಿ ಅಂತ ಇರ್ಬೋದು, ಆದ್ರೆ ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂದ್ರೆ ಇವರಿಗೆ ನಾಯಿಯೇ ನಾರಾಯಣ ಅಂತ ಅವರೇ ಹೇಳ್ತಾರೆ. ನಾಯಿಯ ಪರ್ಯಾಯ ಪದ, ಸಮಾನಾರ್ಥಕ ಪದ ನಾರಾಯಣ ಅಂತ ಅವರೇ ಹೇಳ್ತಾರೆ. ಇವ್ರ ಹೆಸರು ನಾರಾಯಣ ಸ್ವಾಮಿ. ನಾಳೆಯಿಂದ ಏನಂತ ಕರಿಬೇಕು ಇವರಿಗೆ? ನನ್ಗೆ ಗೊತ್ತಿಲ್ಲ, ನಾನು ಹೇಳಿಲ್ಲ, ಇದು ಅವ್ರು ಹೇಳಿದ ಮಾತು, ನಾನು ಹೇಳಿದಲ್ಲ. ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ. ನಾಳೆಯಿಂದ ನಿಮ್ಗೇನ್ ಕರಿಬೇಕು? ಇವರಿಗೆ ಲಾಜಿಕ್ ಇಲ್ಲ. ಏನ್ RSS ಅವ್ರು ಏನ್ ಬರ್ದು ಕೊಡ್ತಾರೆ, ಬಂದು ವಾಟ್ಸ್ಆಪ್ ನಲ್ಲಿ ಏನ್ ಕಳ್ಸಿಕೊಡ್ತಾರೆ, ಪಟ ಓದೋದು ಅಷ್ಟೇ. ಆದ್ರಿಂದ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಇವತ್ತು.